ಸ್ಪೈನಲ್ ಕೆನಾಲ್ ಸ್ಪೇಸ್ ಬಂದು ಬರೀ 6 ಮಿನಿಟ್ ಅಂದರೆ ಸಿವಿಯರ್ ಡಿಸ್ಪಲ್ಸ್ ಆಗಿದೆ. ಫಸ್ಟ್ ಟೈಮೇ 50% ವಾಸಿ ಆಯಿತು. ನಾನು ಟ್ರೀಟ್ಮೆಂಟ್ ತಗೊಂಡು ನನಗೆ ನೀವೇ ಸಾಕ್ಷಿ, ನಾನೇ ಸಾಕ್ಷಿ ಸರ್. ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗಿದ್ದೀನಿ ಅಂತ ಬೆಳಗ್ಗೆ. ಸ್ನೇಹಿತರೆ ನಮಸ್ಕಾರ. ಡಿಸ್ಕ್ ಬಲ್ಜ್ ಬಗ್ಗೆ ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಯಾಕಂದರೆ ಸಮಯಾವಕಾಶ ಇರ್ತಿರಲಿಲ್ಲ ಮತ್ತು ಪೇಷಂಟ್ ಜಾಸ್ತಿ. ಹಂಗಾಗಿ ಪಾಪೇಗೌಡ ಅಂತ ಇವರು 45 ವರ್ಷದ ಯುವಕ. ಇವರಿಗೆ ಆಗಿದ್ದು ಸಿವಿಯರ್ ಡಿಸ್ಕ್ ಬಲ್ಜು. ಯಾವ ಲೆವೆಲ್ಗೆ ಅಂದರೆ L5S1 ಡಿಸ್ಕ್ ಬಲ್ಜ್. ಫೋಕಸ್ಕರು L5S1 ಡಿಸ್ಕ್ ಬಲ್ಜು ಬರೀ 6 ಮಿಲಿಮೀಟ್ರ್ ಇದೆ. ಆ ಒಂದು ಸ್ಪೈನಲ್ ಕೆನಾಲ್ ಸ್ಪೇಸ್ ಬಂದು ಬರೀ 6 ಮಿನಿಟ್ ಅಂದರೆ ಸಿವಿಯರ್ ಡಿಸ್ಕ್ ಬಲ್ಜ್ ಆಗಿದೆ. ನಾರ್ಮಲಿ ಬಂದು 10 to 14 ಮಿಲಿಮೀಟರ್ವರೆಗೂ ಆ ಒಂದು ಪ್ರತಿ ಡಿಸ್ಕ್ ಹತ್ರ ಸ್ಪೈನಲ್ ಕಾರ್ಡ್ ಇರ್ತಕ್ಕಂಥ ಸ್ಪೈನಲ್ ಕೆನಾಲ್ ಜಾಗ ಅಷ್ಟಿರುತ್ತೆ. ಬಟ್ ಸಿವಿಯರ್ ಡಿಸ್ಕ್ ಬಲ್ಜ್ ಆದಾಗ ಅದು ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಇವ್ರಿಗೆ ಆಲ್ಮೋಸ್ಟ್ ಒಂದು 10 ಮಂತ್ಸಿಂದ ಸಿವಿಯರ್ ಪೇನ್ ಇತ್ತು. ಅದು ಹೆಂಗೆ ಕಡಿಮೆ ಆಯಿತು ಅಂತಕ್ಕಂಥ ಒಂದು ಯಶೋಗಾಥೆನ ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ಪಾಪೇಗೌಡ ಅಂತ ಹೇಳ್ಬಿಟ್ಟು. ಸರ್. ಸೊ ಆ್ಯಕ್ಚುಲಿ ನಾನು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಸುಮಾರು ಒಂದು 25 ತೆಂಗಿನ ಗಿಡ, 2 ವರ್ಷ ತೆಂಗಿನ ಗಿಡ, 10 ಫೀಟ್ ತೆಂಗಿನ ಮರ. ಓಕೆ. ಸೊ ಆ ತೆಂಗಿನ ಮರನ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಅದನ್ನ ಒಂದು 6 ಫೀಟ್ ಆಳ ತೋರಿಸಿ ನಾನು ಲಿಫ್ಟ್ ಮಾಡಬೇಕಾದ್ರೆ ಹೆವಿ ವೆಯ್ಟು ನನಗೆ ಡಿಸ್ ಸಮಸ್ಯೆ ಆಯಿತು ಸರ್. 28 ಆಗಿದ್ದು ನನಗೆ 2 ದಿವಸದಲ್ಲಿ ನೋವು ಕಾಣಿಸ್ಕೊಂತು, ಸ್ಟಾರ್ಟ್ ಆಯಿತು. ಸೊ ಹೊಲದಲ್ಲೆಲ್ಲ ಓಡಾಡಕ್ ಆಗ್ತಿಲ್ಲ ನನಗೆ, ಆದ್ರೂ ಮ್ಯಾನೇಜ್ ಮಾಡಿದೆ. ಸೊ ಕೊನೆಗೆ ಏನಾಯ್ತು, ನಾನು ಒಂದು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋದೆ, ಮೀಟ್ ಮಾಡಿದೆ. ಅವ್ರ ಹತ್ರ ಹೋಗಿ ಮೀಟ್ ಮಾಡಾದ್ಮೇಲೆ ಅವ್ರು ಹೇಳಿದ್ರು 2 ವೀಕ್ಸ್ ರೆಸ್ಟ್ ಮಾಡಿ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. 2 ವೀಕ್ಸ್ ಮಾಡಿದೆ, ಆಗಿಲ್ಲ. 15 ದಿವಸ ಮಾಡಿದೆ, ಆಗಿಲ್ಲ. ಆಮೇಲೆ ನಾನು ನ್ಯೂರೋ ಸರ್ಜನ್ ಒಬ್ಬರ ಹತ್ರ ಹೋದೆ. ಅವ್ರ ಹತ್ರ ಹೋದೆ, MRI ಸ್ಕ್ಯಾನ್ ಮಾಡಿ ಅಂತ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. MRIಗೂ ಹೋದೆ ನಾನು. ಆ್ಯಕ್ಚುಲಿ MRIಗೆ ಹೋದ್ಮೇಲೆ ಆ MRI ರಿಪೋರ್ಟ್ ನೋಡ್ಬಿಟ್ರು ಸರ್ ಅವರು, ನ್ಯೂರೋ ಸರ್ಜನ್ ಡಾಕ್ಟ್ರು. ನೋಡ್ಬಿಟ್ಟು ನೀವೊಂದು ಕೆಲಸ ಮಾಡಿ, 15 ಡೇಸ್ ಮೆಡಿಸಿನ್ ತಗೊಳ್ಳಿ, ಆಗಿಲ್ಲ ಅಂದರೆ ಆಪ್ರೇಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಆ್ಯಕ್ಚುಲಿ ಒಂದು ವಿಡಿಯೋನು ತೋರಿಸಿದ್ರು. ಯಾರಿಗೋ ಒಂದು ಆಪ್ರೇಷನ್ ಮಾಡಿದ್ರು ಅಂತ ತೋರಿಸಿದ್ರು. ಆ ಆಪ್ರೇಷನ್ ತೋರಿಸಿದ್ರು, ಈ ಥರ ಆಗುತ್ತೆ, ಎಷ್ಟಾಗ್ಬೋದು ಸರ್ ಅಂದಾಜು ಅಂತಂದು. 2.5 ಲಕ್ಷ ಆಗ್ಬೋದು ಅಂತಂತಂದ್ರು. 2.5 ಲಕ್ಷ ಆಗುತ್ತೆ ಅಂದರು. ಸರಿ, ನಾನು ಯೋಚನೆ ಮಾಡಿದೆ. ಅದಾದಮೇಲೆ ಮತ್ತೆ ಇನ್ನೊಂದು ಡಾಕ್ಟ್ರನ್ನ ಹೋದೆ, ನ್ಯೂರಾಲಜಿಸ್ಟ್ ಹತ್ರ. ಅವ್ರು ಏನು ಮಾಡಿದ್ರು, ನೋಡೋಣ ಮೆಡಿಸಿನ್ ತಗೊಳ್ಳಿ ಅಂತ ಹೇಳಿದ್ರು. 40 ಡೇಸ್ ನಾನು ಇದು ಏನು ಫಿಸಿಯೋಥೆರಪಿ ಮಾಡಿಸಿದ್ದೀನಿ ಸರ್. ಆ್ಯಕ್ಚುಲಿ 40 ಡೇಸ್, 40 ದಿವಸ. ಅದೆಲ್ಲ ಆಗಿ ಒಂದು 2 ತಿಂಗಳು ಮೆಡಿಸಿನ್ ತಗೊಂಡೆ, ನನಗೇನೂ ವಾಸಿ ಆಗಿಲ್ಲ. ಕೊನೆಗೆ ಆಯುರ್ವೇದಿಕ್ ಹೋದೆ. ಅಲ್ಲಿ 16 ದಿವಸ ಅಡ್ಮಿಟ್ ಆದೆ ಸರ್. ಮಸಾಜ್ ಎಲ್ಲ ಮಾಡಿಸ್ಕೊಂಡೆ, ಕಟ್ಟಿ ಬಸ್ತಿ ಎಲ್ಲ ಮಾಡಿಸ್ಕೊಂಡೆ. ಎಲ್ಲ ಆದಮೇಲೆ ಅಲ್ಲೆಲ್ಲ ಮೆಡಿಸಿನ್ ಕೊಟ್ಟರು, ಅಲ್ಲೂ ಫಿಸಿಯೋಥೆರಪಿ ಮಾಡಿಸ್ಕೊಂಡು, ಅಲ್ಲೂ ವಾಸಿ ಆಗಿಲ್ಲ. ಕೊನೆಗೆ ಒಂದು ದಿನ ಕೂತ್ಕೊಂಡು ರಾತ್ರಿ ನಿದ್ದೆನೇ ಬರ್ತಿಲ್ಲ ನನಗೆ, ನೋವು ಒಂದು ಕಡೆ. ಆಮೇಲೆ ಸುಮಾರು ಒಂದು 50 ಮೀಟರ್ಸ್ ಹೋದ್ರೆ ನೋವು ಶುರುವಾಗೋದು. ಈ ಕಾಲೆಲ್ಲ ಸೆಳ್ತಾ ಸರ್, ಕಾಲು ಸಿಕ್ಕಾಪಟ್ಟೆ ನೋವು ಬರೋದು ನನಗೆ. ಸರಿ, ನಾನೇನ್ ಮಾಡಿದೆ, ಕೂತ್ಕೊಂಡು ಯೋಚನೆ ಮಾಡಿದೆ. ಇಲ್ಲೆಲ್ಲೋ ನೋಡಿದೆ, ಯೂಟ್ಯೂಬ್ಗಳೆಲ್ಲ ನೋಡಿದೆ, ಯಾರ್ಯಾರು ಇದು, ಆಮೇಲೆ ಆಪರೇಷನ್ಗೆ ಎಷ್ಟಾಗ್ಬೋದು ಅಂತ ಎಲ್ಲ ಹುಡುಕ್ದೆ. ಆಮೇಲೆ ಇನ್ನೊಬ್ಬ ಆರ್ಥೋ ಸರ್ಜನ್ ಹತ್ರ, ಈಸ್ ಫ್ರಮ್ ಲಂಡನ್ ಆರ್ಥೋ ಸರ್ಜನ್, ಅವ್ರ ಹತ್ರ ಹೋದೆ. ಅವರೆಲ್ಲ ನೋಡಿದ್ರು, ಎಕ್ಸಸೈಸ್ ಎಲ್ಲ ಹೇಳಿದ್ರು. ಕೊನೆಗೆ ಏನ್ ಮಾಡಿದೆ, ಅವ್ರು ಮತ್ತೆ ಹೇಳಿದ್ರು 1 ತಿಂಗಳು ಮೆಡಿಸಿನ್ ತಗೊಳ್ಳಿ, ನೋಡೋಣ. ಆಗಿಲ್ಲ ಅಂತಂದ್ರೆ ಬರೀ ಬ್ಯಾಕ್ ಪೇನ್ ಇದ್ರೆ, ಇದು ಕಾಲು ಸೆಳ್ತಾ ಹೋದ್ರೆ, ಸಯಾಟಿಕ ಹೋದ್ರೆ ನಿಮ್ಗೆ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಇಲ್ಲ ಅಂದ್ರೆ ಆಪರೇಷನ್ ಮಾಡೋಣ ಅಂತಂತಂದ್ರು. ಸೊ ಅಲ್ಗೂ ಆಗಿಲ್ಲ. ಆಮೇಲೆ ಕೂತ್ಕೊಂಡು ನೋಡಿ ಒಂದಿನ ನೀವು ಸಿಕ್ಕಿದ್ರಿ ಸರ್. ನನಗೆ ಸುಮಾರು ವಿಡಿಯೋಗಳು ನೋಡ್ಬಿಟ್ಟೆ ನಿಮ್ದು, ಫುಡ್ ಡಯಟು, ಆಮೇಲೆ ಹೇಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅದೆಲ್ಲ ನೋಡಾದ್ಮೇಲೆ ನಾನು ಅಪಾಯಿಂಟ್ಮೆಂಟ್ ತಗೊಂಡೆ. ಒಂದು 15 ದಿನ ಆಯ್ತು ನನಗೆ ಅಪಾಯಿಂಟ್ಮೆಂಟ್ ಸಿಗೋದು. ಸೊ ಲಕ್ಕಿಲಿ ಐ ಗಾಟ್ ಇಟ್ ಅಪಾಯಿಂಟ್ಮೆಂಟ್. ಆಮೇಲೆ ನಾನು ಎಷ್ಟು ಮಾರ್ಚು, ಏಪ್ರಿಲ್, ಮೇ, ಜೂನ್, ಏಪ್ರಿಲ್ 1ನೇ ತಾರೀಕು ಎಕ್ಸಾಕ್ಟ್ ಬಂದೆ. ಮೇ 1ನೇ ತಾರೀಕು ಎಕ್ಸಾಕ್ಟ್ ಬಂದೆ. ಜೂನ್ 1ನೇ ತಾರೀಕು ಎಕ್ಸಾಕ್ಟ್ ಬಂದೆ ಸರ್. ನಾನು ಫಸ್ಟ್ ಬಂದಾಗ ನೀವೇ ಇದ್ರಿ. ಸೆಕೆಂಡ್ ಟೈಮ್ ಬಂದಾಗ ಸಚಿನ್ ಸರ್ ಇದ್ರು. ನೀವ್ ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಹೇಳಿ ಅಂತಂದ್ರು. ನಾನು ರೀಫಂಡ್ ಆಯಿಲ್ ಎಲ್ಲ ಬಿಟ್ಬಿಟ್ಟು ಸರ್, ಕೊಬ್ಬರಿ ಎಣ್ಣೆ ತಿಂತಾ ಇದ್ದೀನಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದೆ. ಅವ್ರು ಹೇಳಿದ್ರು, ಕೊಬ್ಬರಿ ಎಣ್ಣೆ ತಿಂದಿರೋದ್ರಿಂದ ನಿಮ್ಗೆ 50% ವಾಸಿ. ಫಸ್ಟ್ ಟೈಮೇ 50% ವಾಸಿ. 50% ಸರ್. ನೀವ್ ಯಾವ್ದು ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೇಳಿದ್ರು ಅವರು, ನೀವು 50% ಅದಕ್ಕೆ ಆಯಿಲ್ ತಗೊಂಡಿದ್ದಕ್ಕೆ, ಇದು ಕೊಬ್ಬರಿ ಎಣ್ಣೆ ತಗೊಂಡದಕ್ಕೋಸ್ಕರನೇ ಆಗಿರೋದು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ 2ನೇ ಟೈಮ್ 3ನೇ ಟೈಮ್ ನೀವು ಬಂದ್ರಿ, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡೆ. ಅದಾದ್ಮೇಲೆ ನೀವು 1.5 ತಿಂಗಳು ಬಿಟ್ಟು ಬನ್ನಿ ಅಂತಂದ್ರು. ಆಲ್ಮೋಸ್ಟ್ 80% ನನ್ ಕವರ್ ಆಗಿತ್ತು 3rd ಟೈಮು. ಸೊ ನನಗೆ ನಿಜವಾಗೂ ಅದನ್ನ ನಾನು ದೇವ್ರ ಜೊತೆ ನಿಮ್ಮನ್ನ ತಿಳ್ಕೊತೀನಿ. ಯಾಕೆಂದ್ರೆ ಸರ್, ಇಲ್ಲ, ದೇವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಸರ್, ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ದೇವ್ರು ನಾವ್ ಯಾರು ನೋಡಿಲ್ಲ, ಆಕ್ಚುಲಿ ಕಣ್ಣಲ್ಲಿ ಯಾರು ನೋಡಿಲ್ಲ. ನಾವ್ ಬರೀ ನಂಬಿಕೆಯಲ್ಲೇ ನಾವು ದೇವ್ರು ಉಳ್ಕೊಂಡಿರೋದು, ಅದಷ್ಟೇ, ಬೇರೆ ಏನಿಲ್ಲ. ಸೊ ಹಾಗಾಗಿ
ನಾನು ತಿಳ್ಕೊಳ್ದಿರೋದು ಇದೇನೇ ಇಲ್ಲ. ನಾನು ಓಡಾಡ್ತಾ ಇರ್ಬೇಕಾದ್ರೆ ತೋಟದಲ್ಲೆಲ್ಲ ಹೋಗಿ ಕೆಲಸ ಮಾಡ್ತೀನಿ ಸರ್. 3 ದಿವಸದಿಂದ ತೋಟದಲ್ಲಿ ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಿ. ಬಾಳೆ ಅಡಿಕೆ ಎಲ್ಲ ಬೆಳಿತೀವಿ ನಾವು, ಶ್ರೀಗಂಧ ಎಲ್ಲ ಹಾಕಿದೀವಿ. ಸೊ 3 ದಿನದ ತೋಟದಲ್ಲಿ ಮಾಡ್ತೀನಿ ಕೆಲಸ, ಹಾರ್ಡ್ ವರ್ಕ್ ಮಾಡ್ತೀನಿ, ಬಗ್ಗದ್ದು ಎದ್ದೋಳದು ಎಲ್ಲ ಮಾಡ್ತಾ ಇದ್ದೀನಿ ಸರ್. ಬಟ್ ಆದ್ರೆ ಸೊ ಇನ್ನೂ 2 ದಿವಸ ಹೋಗೋಣ, ಇನ್ನೊಂದ್ 2 ಸಲ ಆಲ್ಮೋಸ್ಟ್ ಹುಷಾರಾಗಿರೋಣ ಅಂತ ಹೇಳ್ಬಿಟ್ಟು ಹೆವಿ ಭಾರ ಎತ್ತಕ್ ಹೋಗಲ್ಲ ಸರ್. ಬಟ್ ಐ ಆಮ್ ಆಕ್ಟಿವ್ ಸರ್. ನಾನು ಏನ್ ಅನ್ಕೊಂಡಿದ್ದೆ ಆಕ್ಚುಲಿ, ದೇವ್ರನ್ನ ಕೇಳ್ಕೊಂಡಿದ್ದೆ ಏನಂದ್ರೆ, ದೇವ್ರೆ ನನ್ಗೊಂದ್ ಕೆಲಸ ಮಾಡಪ್ಪ, ನೀನ್ ಬರೀ ಓಡಾಡ್ಕೊಂಡಿದ್ರೆ ಸಾಕಪ್ಪ, ನನ್ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಲೆವೆಲ್ ನನ್ ಕೊಡಪ್ಪ ಅಂತ ಹೇಳಿದೆ. ಬಟ್ ದೇವ್ರು ಅದಕ್ಕೆ ಎಕ್ಸ್ಟ್ರಾನೇ ಕೊಟ್ಟಿದ್ದಾನೆ. ಸೊ ಚೆನ್ನಾಗಿದ್ದೀನಿ ಸರ್ ಆಕ್ಚುಲಿ. ಸೊ ನಾನು ಆಮೇಲೆ ಈ ನೀವು ಡಯಟ್ ಹೇಳಿದ್ರಲ್ಲ, ಆದಷ್ಟು ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ಕಾಫಿ ಟೀ ಬಿಟ್ಟು ಬಿಟ್ಟಿದ್ದೀನಿ, ಹಾಲು ಮೊಸರು ತಿನ್ನಲ್ಲ. ಆಮೇಲೆ ರೀಫಂಡ್ ಆಯಿಲ್, ಒರಿಜಿನಲ್ ಕೊಬ್ಬರಿ ಎಣ್ಣೆ ತಗೊಂಡೋಗಿ ಇಲ್ಲಿ ಕೊಟ್ಬಿಟ್ಟು ತಗೊಂಡ್ಬಂದು ಅದೇ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಅದೇ ಯೂಸ್ ಮಾಡ್ತಾ ಇದ್ವಿ. ನಮ್ಮ ಮಗ, ನಮ್ಮ ತಾಯಿ, ನಮ್ಮ ವೈಫ್ ಎಲ್ಲ ಅದೇ ಯೂಸ್ ಮಾಡ್ತಾ ಇದೀವಿ. ಸೊ ಲಕ್ಕಿಲಿ ನಾನು ಗಾಡ್ ಗ್ರೇಸ್ ಸರ್ ಆಕ್ಚುಲಿ. ಸೊ ಅದೇ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬರ್ತದೆ ಅಂತ, ನಿಮ್ ರೂಪದಲ್ಲೇ ಬಂದಿದ್ದಾನೆ ದೇವರು. ಸೊ ಐ ಆಮ್ ಲಕ್ಕಿ ಸರ್. ಚೆನ್ನಾಗಿದ್ದೀನಿ ಸರ್ ಆಕ್ಚುಲಿ. ಸರ್ ನಿಮಗೆ ನವೆಂಬರ್ 28, 2023ನೇ ತಾರೀಕಿಗೆ ಪೇನ್ ಜಾಸ್ತಿ ಆಗಿದೆ ಸರ್. ಹೆಂಗ್ ಸ್ಟಾರ್ಟ್ ಆಯ್ತಿದ್ದು? ವೆಯ್ಟ್ ಎತ್ತಾಗ ಸರ್, ವೆಯ್ಟ್ ಎದ್ದಾಗ ನಾನು ಕಾಲ್ ಜಾರ್ ಕೆಳಗಡೆ ಬಿಟ್ಬಿಟ್ಟೆ ಸರ್. ಈ ವೆಯ್ಟ್ ಮೇಲ್ಗಡೆ ಎಷ್ಟು ಕೆಜಿ ಬರಾಯ್ತು? 150 kg ಸರ್. ಇಬ್ರು 3 ಇದ್ರ? 3 ಜನ ಇದ್ವಿ ಸರ್. 3 ಜನ ಇದ್ರು. ಬಟ್ ಅವ್ರು ಅಷ್ಟೊಂದು ಪ್ರೆಸರ್ ಕೊಟ್ಟಿಲ್ಲ. ನಾನು ಹೆವಿ ಪ್ರೆಸರ್ ಕೊಟ್ಬಿಟ್ಟೆ. ನಾನು ಆಕ್ಚುಲಿ ಒಳಗ್ ಮಾಲೀಕ ಅಲ್ವಾ, ಸೊ ಹೆವಿ ಪ್ರೆಸರ್ ಕೊಟ್ಬಿಟ್ಟೆ. ನನಗೆ ಜೋಶ್, ಸಿಕ್ಕಾಪಟ್ಟೆ ಜೋಶ್. ಸೊ ಎತ್ಬಿಟ್ಟೆ ನಾನು. ಎತ್ತಾದ್ಮೇಲೆ ಸ್ವಲ್ಪ ಏನೋ ಒಂಥರ ಚಿರ್ಕ್ ಬಿಡ್ದಂಗ ಆಯ್ತು ಇಲ್ಲಿ. ಅದಾದ್ಮೇಲೆ 2 ದಿನ ನೋವಿರ್ಲಿಲ್ಲ ಸರ್. 2 ದಿನ ಆದ್ಮೇಲೆ ಶುರು ಆಯ್ತು ಸರ್. 2 ದಿನ ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ ನನಗೆ. ಒಂದಷ್ಟು ದೂರ ನಡೆದ್ರೆ ನೋವಾಗೋದು. ಸೊ ನಾನು ಆಕ್ಚುಲಿ ಫಸ್ಟ್ ಟೈಮು ಬಂದೆ, ಜೊತೆಗೆ ಯಾರನ್ನೋ ಕರ್ಕೊಂಡ್ ಬಂದೆ. ಸೆಕೆಂಡ್ ಟೈಮು ನಾನೇ ಕಾರ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದೆ. ಥರ್ಡ್ ಟೈಮು ನಾನೇ ಕಾರ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದೆ. ಫೋರ್ತ್ ಟೈಮ್ ಏನ್ ಮಾಡಿದೆ, ಬಸ್ಸಲ್ಲಿ ಬಂದೆ ಸರ್. ಆರಾಮ ಬಸ್ ಹೊಡ್ಕೊಂಡ್ ಬಂತು, ಜರ್ಕೆಲ್ಲ ಹೊಡ್ಕೊಂಡ್ ಬಂತು. ನಾನು ವಿಡಿಯೋದಲ್ಲಿ ಹೇಳ್ತೀನಿ, ಇವಾಗ ಬ್ಯಾಕ್ ಪೈನ್ ಇದೆ ಅಂತ ಅನ್ನುವಾಗ ಸರ್ ಈಗ ಬೆಲ್ಟ್ ಹಾಕೋದೊಂದು ಹೇಳ್ತಾರೆ, ಆಮೇಲೆ ಬೈಕಲ್ಲಿ ಓಡಾಡಿ, ಕಾರಲ್ಲಿ ಓಡಾಡಿ, ಆಯ್ತಾ, ಬಸ್ಸಲ್ಲಿ ಓಡಾಡಿ, ಕಾರಲ್ಲಿ ಓಡಾಡಿ. ಏನ್ ಗೊತ್ತಾ, ಏನಂದ್ರೆ ಇವೆಲ್ಲ ಅಡ್ಜಸ್ಟ್ಮೆಂಟ್. ಹೌದು ಸರ್, ಅಡ್ಜಸ್ಟ್ಮೆಂಟ್ ಆಗ್ತವೆ. ಹೌದು ಸರ್. ಎಲ್ಲರಿಗೂ ಎಲ್ಲರಿಗೂ ಕಾರ್ನ ಅವಕಾಶ ಎಲ್ಲಿರುತ್ತೆ? ಖಂಡಿತ ಸರ್, ಖಂಡಿತ. ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಕಾರ್ನ ಅದು ಕಷ್ಟ ಅದು. ಹೌದು ಸರ್. ಸೊ ಈಗ ಬ್ಯಾಕ್ ಪೇನ್ ಬಂದಿದೆ ಅಂತ ಎಷ್ಟೋ ಜನ ಕಾರ್ ತಗೊಂಡಿದ್ದಾರೆ. ಆದ್ರೆ ಕಾರ್ ತಗೊಂಡ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ. ಯಾವಾಗಲೂ ಕಾರ್ಲೇ ಮ್ಯಾನೇಜ್ ಮಾಡಕ್ ಆಗಲ್ಲ. ಬಸ್ ಹತ್ಲೇಬೇಕಾಗತ್ತೆ, ಟ್ರೈನ್ ಹತ್ಲೇಬೇಕಾಗತ್ತೆ, ಬೈಕಲ್ಲಿ ಓಡಾಡ್ಲೇಬೇಕಾಗತ್ತೆ. ಅವಾಗೆಲ್ಲ ಹೆಂಗೆ? ಹಂಗಾಗಿ ನಾವು ನಮ್ಮ ಏನೇ ಕಾಯಿಲೆ ವಾಸಿ ಆದ್ರೂ ಕೂಡ ಒಳಗಿಂದ ಮೂಲ ಕಾರಣದಿಂದ ವಾಸಿ ಆಗ್ಬೇಕು. ಡಿಸ್ಕ್ ಬಲ್ಜ್ ಆಗಿದೆ ಅಂತಂದ್ರೆ ಆ ಡಿಸ್ಕ್ ಬಲ್ಜ್ ಆಗಿರೋದು ವಾಪಸ್ ಹೋಗ್ಬೇಕು, ಅದು ಡಿಸ್ಕ್ ಗಟ್ಟಿ ಆಗ್ಬೇಕು, ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ನಾವು ಹೊರಗಡೆ ಬೆಲ್ಟ್ ಹಾಕೋದಾಗ್ಲಿ, ಕಾರ್ ಓಡಿಸೋದಾಗ್ಲಿ, ಅಥವಾ ಅಂದ್ರೆ ನಾನು ಕಾರಲ್ಲಿ ಕುತ್ಕೊಳ್ಳೋದಾಗ್ಲಿ ಅಥವಾ ಫ್ಲೈಟ್ ಅಲ್ಲಿ, ಇವೆಲ್ಲನೂ ಕೂಡ ಒಂದು ಟೆಂಪರರಿ ಅಡ್ಜಸ್ಟ್ಮೆಂಟ್ ಕೂಡ ಆಗ್ತವೆ ಹೊರಗಡೆ. ಬಟ್ ಇವು ಯಾವ್ದು ಕೂಡ ಕ್ಯೂರ್ ಅಲ್ಲ. ಇದು ಯಾವ್ದು ಕೂಡ ವಾಸಿ ಗುಣವಾಗಿದೆ ಅಂತ ಬರಲ್ಲ. ಇವಾಗ ನಿಮ್ಗೆ ಆಗಿರ್ತಕ್ಕಂಥ ಸ್ಥಿತಿ ಇದು ಒಳಗಡೆಯಿಂದ ಗುಣ ಆಗಿರೋದು. ಬಸ್ಸಲ್ಲಿ ಓಡಾಡಿದ್ರೆ, ಇವಾಗ ನಾಳೆ ಬೈಕಲ್ಲಿ ಓಡಾಡ್ತಿದ್ದೀರಾ ಸರ್? ಬೈಕಲ್ಲಿ ಓಡಾಡ್ತೀನಿ ಸರ್. ಬೈಕಲ್ಲಿ ಸ್ಕೂಟರ್ ಎಲ್ಲ ಓಡಾಡ್ತೀನಿ. ಏನ್ರಲ್ಲಿ ಓಡಾಡಿದ್ರು ಕೂಡ ಒಳಗಡೆಯಿಂದ ಗಟ್ಟಿ ಆಗಿರೋದ್ರಿಂದ ಡಿಸ್ಕ್ ಅದು ಆಬ್ವಿಯಸ್ಲಿ ಇಟ್ ವಿಲ್ ನಾಟ್ ಅಫೆಕ್ಟ್. ಖಂಡಿತ ಸರ್. ಸೊ ಇದು ನಿಮ್ಗೆ ಇದು ಪೇನ್ ಆದಾಗ ಯಾವ ಸಿವಿಯರಿಟಿ ಇತ್ತು ಸರ್? ಅವಾಗ ಒಂದು ಲಾಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಐ ಥಿಂಕ್ ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋದು ಮಾರ್ಚ್ 23ಕ್ಕೆ ಬಂದಿದ್ದೀರಾ ಫಸ್ಟ್? ಮಾರ್ಚ್ 23 ಮಾರ್ಚ್ 23 ಅಂದ್ರೆ ನೀವು ಆಲ್ಮೋಸ್ಟ್ ಒಂದು 4-5 ತಿಂಗಳು ಪೈನ್ ಅನುಭವಿಸಿದಿರಾ. ಅವಾಗೆಲ್ಲ ಹೆಂಗಿತ್ತು ಆ ಒಂದು ಸ್ಥಿತಿ? ಸಿವಿಯರ್ ಪೇನ್ ಸರ್. ನನಗೆ ಆಕ್ಚುಲಿ ಏನಾಗೋದು, ನಾನು ನಾರ್ಮಲ್ ಕೆಲಸನೂ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಅಂಗಡಿಗೆ ಹೋಗಿ ನಮ್ಮ ಶಾಪ್ ಅಲ್ಲಿ ಹೋಗಿ ಕೂತ್ಕೊಳ್ಳಕ್ಕೂ ಆಗ್ತಿರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಶಾಪ್ ಇದೆ ಸರ್, ಚಿಕ್ಕ ವರ್ಕ್ ಪ್ಲೇಸ್ ಇದೆ. ಸೊ ಚಿಕ್ಕದ ಫ್ಯಾಕ್ಟ್ರಿ ಮಾಡಿದ್ವಿ, ಹ್ಯಾಂಡ್ ಬ್ಯಾಗ್ ಮ್ಯಾನುಫ್ಯಾಕ್ಚರರ್ ನಾವು. ಸೊ ಅಂಗಡಿಗೆ ಹೋಗ್ತಾನೆ ಇರ್ಲಿಲ್ಲ ಸರ್. ನಾನು ಮನೇಲಿ ಯಾವಾಗ್ಲೂ ರೆಸ್ಟ್ ತಗೊಂಡಿದ್ದೆ. ಈಗ ಬಂದು ಸುಮಾರು ಒಂದು 20 ಹೆಜ್ಜೆ ನಡೆದ್ರೆ ಪೇನು, ಮುಂದೆ ಹೋಗಕ್ ಆಗ್ತಿಲ್ಲ ನನ್ನ ಕೈಲಿ. ಸೊ ಏನ್ ಮಾಡ್ಲಿ, ನನ್ಗೆ ಆಗ್ತಾನೆ ಇರ್ಲಿಲ್ಲ, ಹೋಗ್ತಾನೆ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಸರ್ ಸೀಕ್ರೆಟ್ ಏನು ಅಂತಂದ್ರೆ ಸರ್, ಯಾವ ಡಾಕ್ಟ್ರು ಹೇಳಲ್ಲ ಸರ್, ನೀವು ಈ ತರ ಪಥ್ಯ ಮಾಡಿ, ಈ ತರ ಡಯಟ್ ಮಾಡಿ, ಈ ತರ ಆಯಿಲ್ ಯೂಸ್ ಮಾಡಿ, ಯಾವ ಡಾಕ್ಟ್ರು ಹೇಳಿಲ್ಲ ಸರ್ ನನಗೆ. ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ, 16 ದಿವಸ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ ಸರ್. ಅವ್ರು ಡಾಕ್ಟರ್ ಹೇಳಲಿಲ್ಲ ಸರ್. ಒಬ್ಬ ಡಾಕ್ಟ್ರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ್ರು ಸರ್. ನೋಡಿದ ತಕ್ಷಣ ಎಷ್ಟು ಜನ ಈ ಮಕ್ಕಳು ಅಂತಂದ್ರು. ನನ್ಗೆ ಭಯ ಆಗೋಯ್ತು ಸರ್. ಆಕ್ಚುಲಿ ಒಬ್ಬನೇ ಸರ್ ಮಗ ಅಂತಂದ್ರೆ ನೋಡ್ಬಿಟ್ಟು ಆಯ್ತು ಹೋಗಿ ವಾಸಿ ಆಗ್ತಿರ ಹೋಗಿ ಅಂತಂದ್ರು. ನನ್ಗೆ ಅಷ್ಟಕ್ಕೆ ಭಯ ಆಗೋಯ್ತು ಸರ್. ನಿಜವಾಗ್ಲೂ ಫ್ರಾಂಕ್ ಆಗಿ ಹೇಳ್ತೀನಿ, ಮಾತು ಕೌಂಟ್ ಆಗುತ್ತೆ ಪೇಷಂಟ್ ಹತ್ರ ಸರ್. ಮಾತು ಕೌಂಟ್ ಆಗುತ್ತೆ ಸರ್. ನನ್ಗೆ ನಡ್ಕ ಶುರು ಆಗೋಯ್ತು ಸರ್. ನನ್ನ ಫ್ಯೂಚರ್ ಏನು, ನೆಕ್ಸ್ಟ್ ಏನು, ನನ್ ಮಗ ಇದಾನೆ ಪಾಪ, ಏನಪ್ಪ ಹಿಂಗ್ ಹೇಳ್ಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಅದು ಒಂದು ಸಿಂಕ್ ಆಗ್ಬಿಡುತ್ತೆ ಸರ್. ಅವ್ನು ಮಾತಾಡೋ ಸಿಂಕ್ ಆಗ್ಬಿಡ್ತೈತೆ. ಸೊ ಇಷ್ಟು ನಾನು ಡಾಕ್ಟರ್ ಸುಮಾರು ಒಂದು 7-8 ಡಾಕ್ಟರ್ ನೋಡಿದೆ. 7-8 ಡಾಕ್ಟರ್ ನೋಡಿದೆ. ಯಾರು ನೀವು ಈ ತರ ಊಟ ಮಾಡಿ, ಈ ತರ ಪಥ್ಯ ಮಾಡಿ, ಈ ತರ ಡಯಟ್ ಮಾಡಿ
ಇದಕ್ಕೆ ಲಿಂಕ್ ಇದೆ. ಆಮೇಲೆ ಶುಗರ್ ಇದೆಯಲ್ಲ ಸರ್, ಶುಗರ್ ತಿನ್ಬೇಡಿ ಅಂತ ಯಾರು ಹೇಳಿಲ್ಲ. ಆಮೇಲೆ ಇದು ಕೋಕೋನಟ್ ಆಯಿಲ್ ತಿನ್ನಿ ಅಂತ ಯಾರು ಹೇಳಿಲ್ಲ. ಅದು ಏನೋ ಸರ್ ದೇವ್ರ ದಯೆ, ನಿಮ್ಮ ಹತ್ರ ಬಂದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು. ಸೀಕ್ರೆಟ್ ಆಫ್ ಅವರ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಏನ್ ಗೊತ್ತಾ, ಎಷ್ಟು ಪೇಷಂಟ್ಗಳಿಗೆ ರಿಸಲ್ಟ್ ಬಂದಿದೆ ಎಲ್ಲರಿಗೂ ಬಂದು ನಾವು ಬಿಲೀವ್ ಮಾಡೋದು ಈ ವೈದ್ಯಕೀಯ ಪದ್ಧತಿಯ ಪಿತಾಮಹ ಹಿಪೋಕ್ರಟಿಸ್. ಕರೆಕ್ಟ್ ಸರ್. ಅವ್ರು ಹಿಪೋಕ್ರಟಿಸ್ ಹೇಳೋದಂದ್ರೆ ಫುಡ್ ಈಸ್ ಯುವರ್ ಮೆಡಿಸಿನ್ ಅಂತ. ಹೌದು ಸರ್. ಆಹಾರವೇ ಪರಮೌಷಧಿ. ನಾವು ಅಲ್ಲಿಗೆ ಬರ್ತೀವಿ ರೂಟು. ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಅದೆಲ್ಲನೂ ಕೂಡ ಅಲ್ಲಿ ಆಲ್ರೆಡಿ ಬಾಡಿ ಡೌನ್ ಆಗಿರೋದು ನಾರ್ಮಲಿ ತರೋದಕ್ಕೆ. ನಾರ್ಮಲಿ ಬಂದಿರೋದು ಮೇಂಟೈನ್ ಆಗೇನು ಆಹಾರ, ನಾವು ಪ್ರತಿದಿನ ತಿಂತಕ್ಕಂಥ ಆಹಾರನೇ ಔಷಧಿ ಆಗುತ್ತೆ. ನಾವು ಅದನ್ನೇ ಮರ್ತ್ಬಿಟ್ಟು ಬರೀ ಇಂಜೆಕ್ಷನ್ಸ್, ಮಸಾಜು, ಥೆರಪಿ, ಸರ್ಜರಿ ಅದು ಇದಂತ ಹಿಂಗ್ ಹೋಗ್ತಾ ಇದ್ರೆ ಅದು ಕೊನೆ ಇಲ್ಲ. ಇನ್ನೂ ಬರುತ್ತೆ ಫ್ಯೂಚರ್ಗೆ, ಇನ್ನೇನೋ ಹೊಸ ಟೆಕ್ನಾಲಜಿ ಎಲ್ಲ ಬರುತ್ತೆ. ಏನ್ ಬಂದ್ರು ಮನುಷ್ಯ ಊಟಕ್ಕೆ ರೂಟಿಗೆ ಬರಲೇಬೇಕು, ಮೂಲ ಬರಲೇಬೇಕು. ಯಾಕಂದ್ರೆ ಬಾಡಿ ಅನ್ನೋದು ಇದು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥದ್ದು. ಯಾವ್ದು ನ್ಯಾಚುರಲ್ ಆಗಿರುತ್ತೋ ಅದನ್ನೇ ತಿನ್ಬೇಕು ನಾವು. ಖಂಡಿತ ಸರ್. ಸೊ ಹಂಗಾಗಿ ದಟ್ ಇಸ್ ದ ಸಕ್ಸಸ್ ಆಫ್ ಅವರ್ ಟ್ರೀಟ್ಮೆಂಟ್ ಸರ್. ಸೊ ಹಂಗಾಗಿ ನಿಮಗೆ ರಿಸಲ್ಟ್ ಬಂದಿರೋದು ಅದರಿಂದಾನೆ. ಏನ್ ನಾವು ಸೆಕೆಂಡ್ ಟೈಮ್ ಬಂದ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರಿಂದ 50% ರಿಸಲ್ಟ್ ಬಂದಿದೆ, ಅಲ್ಲಿಂದಾನೆ ಬರುತ್ತೆ. ಈಗ ಡಿಸ್ಕ್ ಆಗ್ಬೋದು, ನಮ್ಮ ಮಂಡಿಲಿ ಇರ್ತಕ್ಕಂಥ ಜಾಯಿಂಟ್ಸ್ ಆಗ್ಬೋದು, ಈ ಜಾಯಿಂಟ್ಸ್ಗಳು ಆಗ್ಬೋದು, ಯಾವುದಕ್ಕೆ ಆಗಲಿ ಅದು ಒಂದು ಜೆಲ್ ಫಾರ್ಮೇಶನ್ ಆಗ್ಲೇಬೇಕು. ಅಲ್ಲಿ ಒಂದು ಆಯಿಲಿ ಗ್ರೀಸ್ ತರ ಇರಲೇಬೇಕು. ಡಿಸ್ಕ್ ಆದ್ರೂ ಅಷ್ಟೇ. ಅದು ಎಲ್ಲಿಂದ ಬರುತ್ತೆ? ನಾವು ತಿಂತಕ್ಕಂಥ ಬರೀ ರಿಫಂಡ್ ಆಯಿಲ್ ತಿಂತಾ ಇರ್ತೀವಿ. ಗೋಲ್ಡ್ ವಿನ್ನರ್, ಫ್ರೀಡಮ್, ಅದು ಇದು ಮಣ್ಣು ಉತ್ಪತ್ತಿ ಅಲ್ಲ, ಅದು ಆಯಿಲ್ ಅಲ್ಲ ಫಸ್ಟ್ ಆಫ್ ಆಲ್. ಖಂಡಿತ ಸರ್, ಖಂಡಿತ ಸರ್. ಅದು ಪೆಟ್ರೋಲ್ ವೇಸ್ಟ್ ಅದು ಸರ್. ಅದು ನನಗೆ ಗೊತ್ತಾಯ್ತು ಸರ್. ನಿಮ್ಮ ಹತ್ರ ಬಂದ ಮೇಲೆ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಗೊತ್ತಾಯ್ತು. ಬಟ್ ನಾನು 4 ಜನ ಕೇಳಿದಾಗ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರು ಪೈನ್ ಅನುಭವಿಸಿಲ್ಲ. ಹೌದು ಸರ್. ಅದಕ್ಕೆ ಎಕ್ಸಾಂಪಲ್ ನಾವೇ ಆಗಲಿ ಡಯಾಬಿಟಿಕ್ ಪೇಷಂಟ್ಸ್ ಬಂದಾಗ ಹೇಳಿದ್ರೆ ತಗೊಳಲ್ಲ. ಯಾಕಂದ್ರೆ ಡಯಾಬಿಟಿಸ್ ಒಂದು ಮಾತ್ರ ನೀರು ಕಮ್ಮಿ ಆಗುತ್ತೆ ಅಂತ. ನೀವು 5 ತಿಂಗಳು ಪೈನ್ ಅನುಭವಿಸಿದ್ರಲ್ಲ ಸರ್, ನಿಮಗೆ ಅದ್ರ ಮಹತ್ವ ಗೊತ್ತು. ಹೌದು ಸರ್. ಇದೇ ಸಿಚುವೇಶನ್ ಅಲ್ಲಿ ನಾನು ಇದ್ದಿದ್ರೆ, ನನ್ನ ಬಾಡಿ, ನನ್ನ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದ್ದಿದ್ರೆ, ನನ್ಗೆ ಯಾರಾದ್ರೂ 4 ಜನ ಬಂದ್ಬಿಟ್ಟು ನೀನು ಈ ತರ ಡಯಟ್ ಮಾಡಿ, ಈ ತರ ಫುಡ್ ಯೂಸ್ ಮಾಡು ಅಂದ್ರೆ ಖಂಡಿತ ನಾನು ನಂಬ್ತಾ ಇರ್ಲಿಲ್ಲ ಸರ್. ಸೊ ಇಟ್ ಈಸ್ ಇಗ್ನೋರಬಲ್. ಯಾವಾಗ ನನಗೆ ಇದಾಯ್ತು, 4 ಜನ ಕೇಳ್ತೀನಿ ಸರ್. ಯಾರೋ ಕೆಲವ್ರು ತಿಳ್ಕೊಂತಾರೆ, ಕೆಲವ್ರು ತಿಳ್ಕೊಳ್ದೇ ಇರ್ಬೋದು. ಬಟ್ ನಾನ್ ಏನ್ ಮೆಸೇಜ್ ಕೊಡ್ತೀನಿ ಅಂತಂದ್ರೆ, ನಿಜವಾಗೂ ಡಯಟ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಸರ್. ಖಂಡಿತ. ಶುಗರ್ ಇದೆಯಲ್ಲ ಸರ್, ಕಂಪ್ಲೀಟ್ ಪಾಯ್ಸನ್. Sugar is white poison. Sugar is white poison. Milk is white poison. ಮೈದಾ ಇವೆಲ್ಲ ಮತ್ತೆ ಈ ಹೊಸ ಹೈಬ್ರಿಡೈಸ್ಡ್ ಅಕ್ಕಿಗಳು ಅವೆಲ್ಲವೂ ಕೂಡ ವೈಟ್ ಪಾಯ್ಸನ್. ಖಂಡಿತ ಸರ್. ಸೊ ಕೋಕೋನಟ್ ಆಯಿಲ್ ಬಗ್ಗೆ ತುಂಬಾ ಚೆನ್ನಾಗಿ ಲೈಕ್ ನೀವು ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಮಾಡಿ ಸರ್. ಇಲ್ಲ, ನಾನು ಸೆಲೆಕ್ಟೆಡ್ ಕೋಕೋನಟ್ ತಗೊಂಡು ಎಲ್ಲ ಕಟ್ ಪೀಸ್ ಮಾಡ್ಬಿಟ್ಟು ಅದನ್ನ ತಗೊಂಡೋಗಿ ನಾನೇ ಖುದ್ದಾಗಿ ಹೋಗಿ ಮಿಲ್ ಅಲ್ಲಿ ಆಯಿಲ್ ತಗೊಂಡೆ ಸರ್. 20 kg ಆಯಿಲ್ಗೆ 11 ಲೀಟರ್ ಆಯಿಲ್ ಬಂತು ಸರ್. ಆಯಿಲ್ ಕೋಕೋನಟ್ ಆಯಿಲ್ ಬಿಟ್ರೆ ನಾವು ಏನು ಯೂಸ್ ಮಾಡಲ್ಲ ಸರ್. ನನಗೆ ಪ್ರತಿಯೊಂದಕ್ಕೂ ಅದೇ ಯೂಸ್ ಮಾಡ್ತಾ ಇದ್ದೀವಿ. ಮತ್ತೆ ಈಗ ಇದೇನಂದ್ರೆ ಇವಾಗ ನೋಡಿ, ನಿಮ್ದು ಡಿಸ್ಕ್ ಬಲ್ಜ್ ಇರೋದು ಅದು ಡಿಸ್ಕ್ ಲೆವೆಲ್ ಡಯಾಮೀಟರ್ ಬಂದು 6 ಮಿಲಿಮೀಟರ್ ಹೋಗಿತ್ತು. ಸೊ ಇದು ವಾಸಿಯಾಗಿದೆ. ಈ ಕೋಕೋನಟ್ ಆಯಿಲ್ ಹಿಂಗೆ ಯೂಸ್ ಮಾಡ್ತಾ ಇದ್ರೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಅಂದ್ರೆ ಇವಾಗ 45 ಏಜ್ ಆಯ್ತು, 56, 60 ಆದ್ಮೇಲೆ ಈ ಏನೋ BP ಬರೋದು, ಶುಗರ್ ಬರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಹಾರ್ಟ್ ಪ್ರಾಬ್ಲಮ್ ಆಗೋದು, ಸ್ಟ್ರೋಕ್ ಆಗೋದು, ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಅವಾಯ್ಡ್ ಆಗ್ತವೆ ಸರ್. ನನಗೆ ಈಗ ನಂಬ್ತಿರೋ ಬಿಡ್ತಿರೋ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ಮೇಲೆ ನನಗೊಂದು ನೆಗಡೆ ಇಲ್ಲ, ಒಂದು ಕೆಮ್ಮಿಲ್ಲ ಸರ್. ಪ್ರಾಮಿಸ್ ಹೇಳ್ತೀನಿ, ಒಂದು ನೆಗಡೆ ಇಲ್ಲ, ಕೆಮ್ಮಿಲ್ಲ, ಒಂದು ಕೈಕಾಲು ನೋವಿಲ್ಲ, ಏನು ಇಲ್ಲ ಸರ್. ಐ ಆಮ್ ಆಲ್ ರೈಟ್ ಸರ್. ಆಕ್ಚುಲಿ ನನಗೆ ಏನು ಬಂದಿಲ್ಲ. ನನಗೆ ನಾನು ಈ ಸೀಕ್ರೆಟ್ ಏನಂದ್ರೆ, ಈ ಸೀಕ್ರೆಟ್ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನನಗೆ ನಾನು ಇದೇ ಡಯಟ್ ನಾನು ಫಾಲೋ ಅಪ್ ಮಾಡ್ಕೊಡೋದ್ರೆ ನನ್ನ ಲೈಫಲ್ಲಿ ನನಗೆ ಏನು ಸಮಸ್ಯೆ ಬರಲ್ಲ ಸರ್. ಏನ್ ಗೊತ್ತಾ, ಪ್ರತಿದಿನ ಕೆಲಸ ಮಾಡೋಕೆ ಜೋಶ್ ಇರುತ್ತೆ. ಹೌದು ಸರ್. ಇವಾಗ ಯಾವ್ದೋ ನಮ್ಗೆ ಈಗ ಅಜ್ಞಾನವೇ ನಮ್ಗೆ ಅಜ್ಞಾನ ಇರುತ್ತಲ್ಲ ಸರ್, ಅದೇ ಅಂಧಕಾರ. ನಮಗೆ ಗೊತ್ತಿರಲ್ಲ ಈ ಫುಡ್ ಬಗ್ಗೆ. ಹೌದು ಸರ್. ಇವಾಗ ನಿಮ್ಗೆ ಗೊತ್ತಾಗಿದೆ, ಇದನ್ನ ನೀವು ಫಾಲೋ ಮಾಡಿದ್ರೆ ಇನ್ನು ಫ್ಯೂಚರ್ಗೆ ಫಾಲೋ ಮಾಡೋದ್ರಿಂದ ಎಷ್ಟೊಂದು ಕಾಯಿಲೆಗಳು ಅವಾಯ್ಡ್ ಆಗ್ತದೆ. ಖಂಡಿತ ಸರ್. ನಿಮ್ಗೆ ನಮ್ಮ ಹಾಸ್ಪಿಟ್ಲ್ ಗೊತ್ತಾಗಿದ್ದು ಯೂಟ್ಯೂಬ್ ನೋಡಿ. ಯೂಟ್ಯೂಬ್ ಇಂದ ಸರ್ ನಾನು ನೋಡಿದ್ದು. ಯೂಟ್ಯೂಬ್ ಅಲ್ಲಿ ಸುಮಾರು ರಾತ್ರಿ ಎಲ್ಲಾ ಕೂತ್ಕೊಂಡು ನೋಡಿ ಸುಮಾರು ಬಿಫೋರ್ ಇಲ್ಲಿ ಬರ್ಬೇಕು ಅಂದ್ರೆ ನಾನು ನಿಮ್ದು ಎಷ್ಟು ಯೂಟ್ಯೂಬ್ ನೋಡಿದೆ ನಂಗೆ ಗೊತ್ತಿಲ್ಲ ಸರ್. ಎಷ್ಟು ಯೂಟ್ಯೂಬ್ ನೋಡಿದೆ. ಆಮೇಲೆ ಕಸ್ಟಮರ್ ಇದಾರಲ್ಲ, ಇದು ಪೇಷಂಟ್ಸ್ ಇರ್ತಾರಲ್ಲ, ಆ ಪೇಷಂಟ್ ಕಾಂಟ್ಯಾಕ್ಟ್ ಎಲ್ಲ ಹುಡ್ಕೊಂಡು ಕೂತ್ಕೊಂಡು ಸಿಕ್ಕಿಲ್ಲ ಸರ್ ನನಗೆ. ಆಕ್ಚುಲಿ ಅದೊಂದು ಸಜೆಸ್ಟ್ ಮಾಡಿ ಸರ್. ಯಾವ ಅವರು ಕೆಲವು ಪೇಷಂಟ್ಸ್ಗಳು ಏನಾಗುತ್ತೆ, ಕಂಟಿನ್ಯೂಸ್ ಕಾಲ್ ಮಾಡ್ತಾರೆ. ನಾವು ಮೇಡಮ್ ನಂಬರ್ ಹಾಕಿದ್ವಿ, ಕೂರ್ಗುವರು ಶೈಲಜಾ ಟೀಚರ್ ಅಂತ. ದಿನಕ್ಕೆ 50-60 ಕಾಲ್ ಅವ್ರಿಗೂ ಪರ್ಸನಲ್ ಲೈಫ್ ಅದಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ ಸರ್. ಇಲ್ಲ, ನನ್ನ ನಂಬರ್ ಕೊಡಿ ಸರ್. ಫ್ರಾಂಕ್ ಆಗಿ ಹೇಳ್ತೀನಿ, ನನ್ನ ನಂಬರ್ ಕೊಡಿ. ನಾನಂತೂ ಖಂಡಿತ ಒಳ್ಳೇದನ್ನ ಹೇಳೋಣ ಸರ್. ಇಲ್ಲ, ಅದ್ರೆ ಆಗಲ್ಲ, ನಮ್ಗೇನ್ ತೊಂದರೆ ಇಲ್ಲ. ಸೊಸೈಟಿಲಿ ಒಳ್ಳೇದನ್ನ ಹೇಳೋಣ ಸರ್, ಕೆಟ್ಟದನ್ನ ಹೇಳಕ್ ಬೇಡ ಸರ್. ಆಕ್ಚುಲಿ ಒಳ್ಳೇದ್ ಸಿಕ್ಕಿದಾಗ ಅದನ್ನ ನಾವು ಜನರಿಗೆ ಹೇಳೋಣ ಸರ್. ನಮ್ಗೆ ಏನು ಬೇಡ, ಅದರಿಂದ ಅಡ್ವಾಂಟೇಜ್ ಬೇಡ, ಅದರಿಂದ ಏನು ಬೇಡ ಸರ್. ಆಕ್ಚುಲಿ ಒಳ್ಳೇದು ನಿಮ್ ತರ ಧರ್ಮಣ್ಣ ಸರ್ ಅಂತ ಒಬ್ರು ಇದಾರೆ, ಅವ್ರ ನಂಬರ್ ಹಾಕಿದ್ದೆ. ಆಮೇಲೆ ಬಸಪ್ಪ ಕಳ್ಳಿ ಅಂತ ಮಂಜುನಾಥ್ ಅವ್ರದ್ದು ಹಾಕಿದ್ದೆ, ಅವ್ರ ನಂಬರ್ ಹಾಕಿದ್ವಿ. ಆಮೇಲೆ ಕಂಟಿನ್ಯೂಸ್ ಕಾಲ್ಸ್. ಆಮೇಲೆ ನೋಡೋಣ ಅಂತ ನಾನೇ ಸ್ವಲ್ಪ ತೆಗೆದ್ಬಿಟ್ಟೆ ನಂಬರ್. ಕಂಟಿನ್ಯೂಸ್ ಕಾಲ್ಸ್ ಬರ್ಲಿ ಸರ್. ಐ ಡೋಂಟ್ ಮೈಂಡ್ ಇಟ್. ಸರ್. ನಾನ್ 100 ಜನ ಫೋನ್ ಮಾಡ್ಲಿ ಸರ್, ನಾನು ಆನ್ಸರ್ ಮಾಡ್ತೀನಿ ಸರ್ ಖಂಡಿತ. ಯಾಕಂದ್ರೆ ಒಳ್ಳೇದನ್ನ ಹೇಳ್ಬೇಕು ಸರ್ ನಾವು. ಸೊ ಅದು ನೀವು ಒಳ್ಳೇದ್ ಮಾಡ್ತಾ ಇದ್ದೀರಾ,
ತರ ಒಳ್ಳೆ ಮೆಸೇಜ್ ನಾನು ಖಂಡಿತ ಕೊಡ್ತೀನಿ ಸರ್. ನನಗೆ ಜೀವ ಬಂದಂಗೆ ಸರ್ ನಿಜವಾಗೂ. ಅದೇನೋ ಗೊತ್ತಿಲ್ಲ, ನಾನು ಯಾವಾಗ ಮಲಗೋವಾಗ ತಿಳ್ಗೋವಾಗ ನೀನ್ ಲೈಫ್ ಲಾಂಗ್ ನಾನು ಮರೆಯಲ್ಲ ಸರ್ ಆಕ್ಚುಲಿ ನಿಮ್ಮನ್ನ. ಅದೇನೋ ಗೊತ್ತಿಲ್ಲ. ನಾನು ಐ ವೆಂಟ್ ಟು ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ಓದೆ, ಯಾವ ಸೀಕ್ರೆಟ್ ಹೇಳಿಲ್ಲ. ಇಲ್ಲ, ಸೀಕ್ರೆಟ್ ಇಷ್ಟೇ ಸರ್, ಆಹಾರವೇ ಪರಮೌಷಧಿ, ಅಷ್ಟೇ ಸರ್, ಅಲ್ಲಿಗೆ ಬರುತ್ತೆ ಅದು. ಅಷ್ಟೇ ಸರ್, ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ ಸರ್ ಅಷ್ಟಕ್ಕೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್, ಈ ಇಂಜೆಕ್ಷನ್ ಹಾಕೊಂತ ಫಸ್ಟ್ ಎಷ್ಟು ಪರ್ಸೆಂಟ್? 50% ಕಡಿಮೆ ಆಯ್ತಾ ಫಸ್ಟ್ ಟೈಮ್? ಫಸ್ಟ್ ತಿಂಗಳೇ 50% ನಾನು ಆಯ್ತು ಸರ್. ಓಕೆ, ಆಮೇಲಿಂದ ಒಂದು 80, ಆಮೇಲಿಂದ ಇವಾಗ ಒಂದು ಎಷ್ಟು ಕಮ್ಮಿ ಆಯ್ತು ಇವಾಗ? ಸರ್ ನನಗೆ ಏನಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕ್ಯೂರು. ಸಣ್ಣದಾಗಿ ಏನಾದ್ರೂ ತುಂಬಾ ಜಾಸ್ತಿ ಓಡಾಡೋದು, ಸಣ್ಣದಾಗಿ ಎಲ್ಲೋ ಒಂಚೂರು ಇದಾಗುತ್ತೆ ಅಷ್ಟೇ, ಬಿಟ್ರೆ ಇಟ್ಸ್ ಇಗ್ನೋರೇಬಲ್ ಸರ್ ಆಕ್ಚುಲಿ. ನಾರ್ಮಲ್ ಆಗಿ ನಾವು ಜಾಸ್ತಿ ಓಡಾಡಿದ್ರೆ ನಿಮ್ ಬಾಡಿ ಹೆಂಗ್ ಪೇನ್ ಬರುತ್ತೆ, ದಟ್ಸ್ ಆಲ್ ಸರ್ ಆಕ್ಚುಲಿ. ಇಟ್ಸ್ ಇಗ್ನೋರೇಬಲ್, ಕಂಪ್ಲೀಟ್ ಇಗ್ನೋರೇಬಲ್. ನಾನು ಅದ್ರ ಬಗ್ಗೆ ಗಮನನೂ ಕೊಡಕ್ ಹೋಗಲ್ಲ. ಸಣ್ಣದಾಗಿ ನೋವು ಬಂದ್ರು ಅದ್ ಗಮನ ಕೊಡಕ್ ಹೋಗಲ್ಲ, ಅದು ಗೊತ್ತಾಗೋದಿಲ್ಲ ಸರ್ ನನ್ಗೆ ಆಕ್ಚುಲಿ. ನನಗೆ ಬೆನ್ನೋವು ಅಂತಿರಲ್ಲ, ಅದನ್ನು ನನ್ನ ತಲೆಗೆ ಬಂದಿಲ್ಲ ಆಕ್ಚುಲಿ, ಬಂದೇ ಇಲ್ಲ, ನನ್ನ ತಲೆಗೆ ಬಂದಿಲ್ಲ. ಬೆನ್ನೋವು ಬಂತಪ್ಪ ನನಗೆ ಇದಾಯ್ತು. ಒಂದು 4 ತಿಂಗಳಾಯ್ತಲ್ಲ? 4 ತಿಂಗಳಾಯ್ತು. ಆಗಸ್ಟ್, 4 ತಿಂಗಳಿಂದ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇದು 5 ತಿಂಗಳು. ಅದ್ರ ಹಿಂದೆ 4 ತಿಂಗಳು ಸರ್ ಸಿಕ್ಕಾಪಟ್ಟೆ ನೋವು ತಿಂದ್ಬಿಟ್ಟೆ ಸರ್ ನಾನು ನಿಜವಾಗ್ಲೂ. ನಂಗೆ ಅದು ಆಕ್ಚುಲಿ ಪಾಪ ಸಯಾಟಿಕಾ ಈ ತರ ಡಿಸ್ಕ್ ಬಲ್ಜ್ ಆಗಿರೋ ಮಾತ್ರನೇ ಗೊತ್ತಾಗ ಸರ್, ಬೇರೆ ಹೇಳ್ಕೊಂಡ್ರು ಅರ್ಥ ಆಗಲ್ಲ ಸರ್. ಬಾತ್ರೂಮ್ ಹೋಗಕ್ಕಾಗಲ್ಲ, ಬಾತ್ರೂಮ್ ಕುತ್ಕೊಳಕ್ಕಾಗಲ್ಲ. ಅದು ನಾನು ಎಷ್ಟು ವಿಡಿಯೋ ಮಾಡಿದ್ದೀನಲ್ಲ ಸರ್ ಸಯಾಟಿಕಾ ತರದು, ಅವರ ನೋವುಗಳೇ ಬೇರೆ ಲೆವೆಲ್ ಅವ್ರದ್ದು, ಯಾರಿಗೂ ಎಕ್ಸ್ಪೀರಿಯನ್ಸೇ ಆಗಿರಲ್ಲ ಅದು. ಸೊ ಆಮೇಲೆ ಸರ್ ಈಗ ಇದ್ರ ಜೊತೆಗೆ ಬೇರೆ ಏನೇನು ಬೆನಿಫಿಟ್ ಆಗಿದೆ ನಿಮಗೆ ಈ ಟ್ರೀಟ್ಮೆಂಟ್ ತಗೊಂಡ್ಮೇಲೆ? ಇವಾಗ ನೆಗಡಿ ಒಂದು ಕಡಿಮೆ ಆಗಿದೆ ಅಂದ್ರೆ ಬೇರೆ ಏನು ನಿಮ್ಮ ಎನರ್ಜಿ ಲೆವೆಲ್ಸ್, ನಿಮ್ಮ ಒಂದು ಆಕ್ಟಿವಿಟೀಸ್ ಅದರಲ್ಲಿ ಯಾವ್ಯಾವ್ದೆಲ್ಲ ಎಷ್ಟೆಷ್ಟು ಬೆಟರ್ ಆಗಿದೆ ಸರ್? ನನಗೆ ಅದೇ ಹೇಳಿದ್ನಲ್ಲ ಸರ್, ನನಗೆ ಎನರ್ಜಿ ಲೆವೆಲ್ ಐ ಆಮ್ ಕಂಫರ್ಟೇಬಲ್, ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿದೆ. ನೆಗಡಿ ಅನ್ನೋದು ಇಲ್ವೇ ಇಲ್ಲ, ಕೆಮ್ಮು ಅನ್ನೋದಿಲ್ಲ, ಜ್ವರ ಅನ್ನೋದಿಲ್ಲ ನನಗೆ. ಸೊ ಅದು ಸೀಕ್ರೆಟ್ ಏನು ಅಂತಂದ್ರೆ, ನಾನು ಒಬ್ಬ ವುಮೆನ್ ಆಗಿ ನಾನೇನು ಅನ್ಕೊಂಡೆ, ಇದ್ಯಾವ್ದಪ್ಪ ಡಯಟ್ ಮಾಡ್ತೀವಲ್ಲ, ಜೊತೆ ಕೊಬ್ಬರಿ ಎಣ್ಣೆ ತಿಂತೀವಲ್ಲ, ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಅನ್ನೋದು ಬಂದು ಸರ್, ಕೋಕೋನಟ್ ಕಲ್ಪವೃಕ್ಷ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸರ್. ನಾನು 10 ಜನಕ್ಕೆ ಅದೇ ಹೇಳ ಸರ್, ನೀವು ಬೇರೆ ಏನಾದ್ರೂ ನೀವು ತಿಂದ್ರೆ, ಈಗ ಪೆಸ್ಟಿಸೈಡ್ಸ್ ಎಲ್ಲ ಹೊಡಿತಾರೆ, ಕೆಮಿಕಲ್ಸ್ ಎಲ್ಲ ಹೊಡಿತಾರೆ, ತೆಂಗಿನ ಮರಕ್ಕೆ ಏನು ಹೊಡಿಯಲ್ಲ ಸರ್, ಅದು ನ್ಯಾಚುರಲ್ ಆಗಿ ಬರೋದು. ಆಮೇಲೆ ತೆಂಗಿನಕಾಯಿ ನೀವ್ ಹೇಳಿದ್ರಲ್ಲ ಸರ್, ತೆಂಗಿನಕಾಯಿ ಡಯಟ್ ಪ್ಲಾನ್ ಅಲ್ಲಿ ಕೊಟ್ಟಿದ್ದೀರಾ ತೆಂಗಿನಕಾಯಿ ಅಂತ ಹೇಳ್ಬಿಟ್ಟು, ಆ ತೆಂಗಿನಕಾಯಿ ತಿನ್ನೋದೇ ಮಹಾದಾನಂದ, ಸತ್ಯವಾಗುನು ತಿನ್ನೋದೇ ಮಹಾದಾನಂದ. ನಾವು ಈ ಮೈದಾ ಐಟಮ್, ಪರೋಟ, ಆಳಮುಳ ಎಲ್ಲ ತಿಂತೀವಲ್ಲ ಸರ್. ಸರ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವ್ ಏನ್ ತಗೊಂಡೋಗ್ತೀವಿ ಸರ್, ಬಡವರಾಗ್ಲಿ ಶ್ರೀಮಂತರಾಗ್ಲಿ ತೆಂಗಿನಕಾಯಿಗಿರೋ ಮಹತ್ವ ಅದೇ, ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ನಾನೊಂದು ವಿಡಿಯೋದಲ್ಲಿ ಹೇಳ್ಬೇಕಿತ್ತು. ಈಗ ದೇಹವೇ ದೇಗುಲ ಅಂತ ಹಿರಿಯರು ಹೇಳಿದ್ದಾರೆ. ಸೊ ದೇಹನೇ ದೇವ್ರಿದ್ದಂಗೆ, ಆ ದೇವ್ರಿಗೆ ಡೈಲಿ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ತಿನ್ಬಿಡಪ್ಪ ಅಂತ. ಅಂದ್ರೆ ನಾವೇ ನಮಗೆ ಅರ್ಪಣೆ ಅಂದ್ರೆ ಡೈಲಿ ತೆಂಗಿನಕಾಯಿ ಬೇಕೇ ಬೇಕು ನಮ್ಗೆ. ಹೌದು ಸರ್, ನಮ್ಮ ಬಾಡಿ ಡೈಲಿ ಅರ್ಧ ತೆಂಗಿನಕಾಯಿ ಕಂಪಲ್ಸರಿ ನಾವು ತಿನ್ಲೇಬೇಕು. ಅಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿನ ಮೇಂಟೈನ್ ಮಾಡೋದಕ್ಕೆ ತೆಂಗಿನಕಾಯಿ ಅಷ್ಟು ಕನೆಕ್ಷನ್ ಇದೆ. ಖಂಡಿತ ಸರ್. ಅದು ಈಗ BM ಹೆಗಡೆ ಸರ್ ಆ ಕೋಕೋನಟ್ ಆಯಿಲ್ ಇರುತ್ತಲ್ಲ, ಕೋಕೋನಟ್ ಆಯಿಲ್ ಏನೇ ಇನ್ಫೆಕ್ಷನ್ ಆಗಿರ್ಲಿ ಅಥವಾ ತಲೆ ಡ್ಯಾಂಡ್ರಫ್ ಆಗಿರ್ಲಿ, ಎಲ್ಲರಿಗೂ ಕೋಕೋನಟ್ ಆಯಿಲ್ ಅಡ್ವೈಸ್ ಮಾಡ್ತಾರೆ ಅವರು. ಆಮೇಲೆ ಸ್ಟ್ರೋಕ್ ಆಗಿರ್ತಕ್ಕಂಥವ್ರಿಗೆ ಕೋಕೋನಟ್ ಆಯಿಲ್ ಸ್ವಲ್ಪ ಕುಡಿದ್ರೆ ಅದು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿ ಕ್ಲೆನ್ಸ್ ಮಾಡುತ್ತೆ. ಅವ್ರಿಗೆ ಯಾರೇ ಆಗ್ಲಿ ಬ್ರೈನ್ ರಿಲೇಟೆಡ್ ಏನೇ ಇಶ್ಯೂಸ್ ಇರಲಿ ಎಲ್ಲರಿಗೂ ಕೋಕೋನಟ್ ಆಯಿಲ್. ಆಮೇಲೆ ನೀವು ಸ್ಪೈನಲ್ ಕಾರ್ಡ್ ರಿಲೇಟೆಡ್, ನಿಮ್ಗೆ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಇಶ್ಯೂ ಆಗಿದೆ, ಡಿಸ್ಕ್ ಬಲ್ಜ್ ಅಲ್ವಾ, ಸೊ ಅದಕ್ಕೆ ಕೋಕೋನಟ್ ಆಯಿಲ್. ಮತ್ತೆ ಮಂಡಿ ನೋವು ಕೋಕೋನಟ್ ಡೈಲಿ ಬೆಳಗ್ಗೆ ಟೈಮ್ ಒಣ ಕೊಬ್ಬರಿ, ರಾತ್ರಿ ಹೊತ್ತು ಹಸಿ ಕೊಬ್ಬರಿ, ಇದನ್ನ ತಿಂತ ಇದ್ರೆ ಬಾಡಿ ಹಂಗೆ ಡೆವಲಪ್ ಆಗ್ತಾ ಸರ್. ಇಲ್ಲಿ ನಾನು ಈಗ ಕೆಳಗಡೆ ಓಡಾಡ್ತಾ ಇದ್ದೆ ಆಕ್ಚುಲಿ, ನನಗೊಂದು 4 ತಿಂಗಳಾಯ್ತು ನಾನು ಬಂದು ಇನ್ನೂ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ಅಂತಂದ್ರು. ನಾನು ಹೇಳಿದೆ, ಮೇಡಮ್ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಜೊತೆಗೆ ಡಯಟ್ ಪ್ಲಾನ್ ಮಾಡಿ, ಡಯಟ್ ಫಾಲೋ ಮಾಡಿ 100% ಆಗುತ್ತೆ ಅಂತ ಹೇಳಿದೀನಿ ಸರ್ ಆಕ್ಚುಲಿ. ಸೊ ಹಾಗಾಗಿ ಐ ಆಮ್ ಲಕ್ಕಿ ಸರ್ ನಿಜವಾಗ್ಲೂ. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಹಾಸ್ಪಿಟಲಲ್ಲೂ ಕೂಡ ನಾವು ಅಡ್ಮಿಟ್ ಆಗಿರೋ ಪೇಷಂಟ್ಗೆ ಫುಡ್ ಕೊಡ್ತೀವಲ್ಲ, ಅದು ಅವಾಗಲೂ ನಾವು ಕೊಡೋದೇ ಕೋಕೋನಟ್ ಆಯಿಲ್. ಖಂಡಿತ ಸರ್, ಕೋಕೋನಟ್ ಆಯಿಲ್. ಆಮೇಲೆ ತುಪ್ಪ ಇಸ್ ಆಲ್ಸೋ ವೆರಿ ಗುಡ್. ಅವೆರಡರ ಬಗ್ಗೆ ಮಜ್ಜಿಗೆ ನಾನು ಯಥೇಚ್ಛವಾಗಿ ತಿಂತಾ ಇದ್ದೀನಿ. ಕೋಕೋನಟ್ ಆಯಿಲ್ ಡೆಫಿನೆಟ್ಲಿ, ಕೋಕೋನಟ್, ತುಪ್ಪ, ಬೆಣ್ಣೆ ಮತ್ತೆ ಮಜ್ಜಿಗೆ, ಅದು ಸೂಪರ್. ಆಮೇಲೆ ಸರ್ ಆಕ್ಚುಲಿ ನೀವೇನು ಓದಿರೋದು ಸರ್? ನಾನು ಡಿಗ್ರಿ ಮಾಡಿ ಆಮೇಲೆ ಈ ಶ್ರೀಗಂಧ ಎಲ್ಲ ಹೆಂಗ್ ನಿಮ್ ಕನೆಕ್ಷನ್ ಬಂತು ಸರ್? ನಾನು ನಿಮ್ದು ಗೌರಿಬಿದನೂರ್ ಆಕ್ಚುಲಿ ಏನಾಗಿದೆ, ನಾನು ಸುಮಾರು ದಿನದ ಹೋಗೇ ಇಲ್ಲ ಹಳ್ಳಿಗಡೆ, ಇಲ್ಲೇ ಬೆಂಗಳೂರು ಜೀವನದ ಬರೀ ಬಿಸಿ ಜೀವನ ಹಿಂಗೆ ಮಾಡ್ಕೊಂಡು. ಸೊ ಕೋವಿಡ್ ಅಲ್ಲಿ ನಮ್ಮ ಅತ್ತಿಗೆ ತೀರೋಗ್ಬಿಟ್ರು. ಸೊ ಅವ್ರು ನಮ್ಮ ಬಾಡಿ ಎಲ್ಲ ಇದ್ ಮಾಡ್ಬೇಕಾದ್ರೆ
ಅಲ್ಲಿ ನೋಡ್ಬಿಟ್ಟು ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಶ್ರೀಗಂಧ ಎಲ್ಲ ಮಾಡಿದೆ, ಅಡಿಕೆ ಮಾಡಿದೆ, ಬೋರ್ವೆಲ್ ಎಲ್ಲ ಹಾಕ್ಸಿದೆ. ಸೊ ವಾರದಲ್ಲಿ ಒಂದಿನ 2 ದಿನ ಹೋಗ್ತೀನಿ, 2 ದಿನ ಹೋಗ್ತೀನಿ. ಅದು ಒಂದು ಒಳ್ಳೆ ಎನ್ವೈರ್ಮೆಂಟ್. ಕಷ್ಟಪಟ್ಟು ಅಲ್ಲಿ ಕಷ್ಟಪಟ್ಟು ಇಲ್ಲೂ ಬರ್ತೀನಿ. ಸೊ ಇಲ್ಲೂ ಕೆಲಸ ಮಾಡ್ತೀನಿ. ಸೊ ಗಾಡ್ ಬ್ಲೆಸ್ಡ್. ಲೈಫ್ ಇಸ್ ಗೋಯಿಂಗ್ ಆನ್ ಸರ್. ಇಲ್ಲ, ಇದು ತುಂಬಾ ಚೆನ್ನಾಗಿದೆ, ಒಳ್ಳೆ ಅಭ್ಯಾಸ. ಅಟ್ಲೀಸ್ಟ್ ನಾವು ಎವ್ರಿಡೇ ಅಗ್ರಿಕಲ್ಚರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಲೈಕ್ ವೀಕೆಂಡ್ ಅಗ್ರಿಕಲ್ಚರ್ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು, ಇವಾಗಲೂ ಇದೆ ಅದು. ವೀಕೆಂಡ್ ಅಲ್ಲಿ ಆದ್ರೂ ಅಟ್ಲೀಸ್ಟ್ ಅಗ್ರಿಕಲ್ಚರ್ ಮಾಡಿ ಅಂತ, ಯಾಕಂದ್ರೆ ಅದು ನಮ್ಮ ದೇಹನ ಮನಸ್ಸನ್ನು ಎರಡು ಪ್ರಫುಲ್ಲವಾಗಿಡುತ್ತೆ. ಮತ್ತೆ ಬಾಡಿನಲ್ಲಿ ಬೆವರ್ತೀವಿ ನಾವು. ಇಲ್ಲಿ ಸರ್ ಸಿಟಿನಲ್ಲಿ ಯಾರು ಬೆವರ್ತಾರೆ ಸರ್? ಬಿಸ್ಲಿಗೆ 24 hours AC ಎಲ್ಲ ಅದೇ ಆ ತರ ಲೈಫ್ ಸ್ಟೈಲ್ಗೆ ಎಲ್ಲ ಕಾಯಿಲೆಗಳು ಬರ್ತಾ ಇದೆ. ಏನಾಯ್ತು ಗೊತ್ತಾ ಸರ್, ಇದು ವಾರದ 5 ದಿವಸ ನಾವ್ ಇಲ್ಲಿ ಅಷ್ಟು ಕಷ್ಟ ಪಡಲ್ಲ. 2 ದಿನ ಹೋಗಿ ಕಷ್ಟಪಟ್ಟಾಗ 2 ದಿನ ನೋಡಿ ಲಿಫ್ಟ್ ಮಾಡಿದಾಗ ತೆಂಗಿನ ಗಿಡ ಏಟ್ ಬಿತ್ತು ನನಗೆ. ಅದು ಅದೇ ಸ್ವಲ್ಪ ನಾವು ಏನ್ ಮಾಡ್ಬೇಕಂದ್ರೆ ದೇಹನ ಸ್ವಲ್ಪ ಗಟ್ಟಿ ಇಟ್ಕೋಬೇಕು. ಅಂದ್ರೆ ಈಗ ನೀವು ಈ ತರ ಫುಡ್, ಈ ತರ ಒಂದು ಲೈಕ್ ಲೈಫ್ ಸ್ಟೈಲ್ ಅಂದ್ರೆ ಬಾಡಿಯಲ್ಲಿ ಇರತಕ್ಕಂಥ ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಕರೆಕ್ಟ್ ಮೇಂಟೈನ್ ಆಗಿ ಏನು ಇನ್ಫ್ಲಮೇಷನ್ ಇಲ್ಲ ದೇಹದಲ್ಲಿ ಅಂತಂದ್ರೆ ಆಗ ನಾವು ಎಷ್ಟು ಕೆಲಸ ಮಾಡಿದ್ರು, ಇವಾಗ ಎಕ್ಸಾಂಪಲ್ ನೋಡಿ, ಇನ್ನೊಂದು 3-4 ಮಂತ್ಸ್ ಆದ್ಮೇಲೆ ನೀವೆಲ್ಲ ಕೆಲಸ ಎಷ್ಟು ಬೇಕಾದ್ರೆ ಮಾಡಿ, ನೀವು ಮುಂಚೆ ಮಾಡ್ತಾ ಇರೋಕ್ಕಿಂತ ಡಬಲ್ ಕೆಲಸ ಮಾಡಿ, ನಿಮ್ಗೆ ಏನಾಗಲ್ಲ ಸರ್. ಯಾಕಂದ್ರೆ ಬಾಡಿ ಅಷ್ಟು ಗಟ್ಟಿ ಇರುತ್ತೆ, ಮೂಳೆಗಳು ಅಷ್ಟು ಗಟ್ಟಿ ಇರುತ್ತೆ, ಸ್ಕೆಲಿಟನ್ ಅಷ್ಟು ಗಟ್ಟಿ ಇರುತ್ತೆ. ಸರ್ ಲಾಸ್ಟ್ ಇಯರ್ ನಾನು ಆಕ್ಚುಲಿ ಪೈಲ್ಸ್ ಆಪರೇಷನ್ ಆಯ್ತು ಸರ್ ನನಗೆ. ಐ ವೆಂಟ್ ಟು ಪೈಲ್ಸ್ ಆಪರೇಷನ್. ಓಕೆ. ಸೊ ಐ ವಾಸ್ ಅಬೌಟ್ ಟು ಗೋ ಫಾರ್ ಆಪರೇಷನ್. ಇದು ಡಿಸ್ಕ್ಗೆ ಆಪರೇಷನ್ಗೆ ಹೋಗ್ಬೇಕು ಅಂತ ಇದ್ದೆ ಸರ್ ನಾನು ಆಕ್ಚುಲಿ. ಸೊ ನನಗೊಂಥರ ಭಯ ಆಗ್ಬಿಟ್ಟಿತ್ತು, ಏನಪ್ಪ ಒಂದೊಂದು ಆಪರೇಷನ್ಗೂ ದುಡ್ಡಿನ ಒಂದು ಪಾರ್ಟ್, ದುಡ್ಡು ಕೂಡ 2 ಲಕ್ಷ 3 ಲಕ್ಷ 5 ಲಕ್ಷ ಹಿಂಗೆಲ್ಲ ವೆರೈಟಿ ಈ ತರ ಇದೆ. ಜೊತೆಗೆ ಬಾಡಿಗೆ ನೈಫ್ ಬಿದ್ದು ನಮಗೆ ಮೆಂಟಲಿ ಮನುಷ್ಯ ಡಿಪ್ರೆಸ್ ಆಗ್ಬಿಡ್ತಾನೆ. ಒಂದ್ಸರಿ ಸರ್ಜರಿ ಆಗಿ ಬಂದ್ರೆ ಸಾಕು, ನನಗೆ ಸರ್ಜರಿ ಆಗಿದೆ ಸರ್. ಪೈಲ್ ಸರ್ಜರಿ ಆಗಿದೆಯಲ್ವ ಈಗ ನನಗೆ. ಸೊ ಇಟ್ ಇಸ್ ಡ್ಯಾಮೇಜ್. ಹೌದು, ಡೆಫಿನೆಟ್ಲಿ ಅದು ಡ್ಯಾಮೇಜ್. ಕೆಲವೊಂದು ಟೈಮಲ್ಲಿ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ 2 ವೀಲರ್ ಹೋಗ್ಬೇಕಾದ್ರೆ ಆ ಮೂಳೆ ಇದೆಯಲ್ಲ, ಬ್ಯಾಕ್ ಸ್ಪೈನ್ ಅಲ್ಲಿ ಇದೆಯಲ್ಲ, ಅಲ್ಲಿ ಆಪರೇಷನ್ ಮಾಡಿದಾರಲ್ಲ, ಅಲ್ಲಿ ಒತ್ಬಿಟ್ಟು ಒಂದೊಂದು ಟೈಮ್ ನೋವಾಗುತ್ತೆ. ಹೌದು, ಡೆಫಿನೆಟ್ಲಿ ಅದೇ ಅಷ್ಟು ಪೇನ್ ಅಂದ್ರೆ ಇನ್ನು ದೊಡ್ಡ ಸರ್ಜರಿಗಳು ಆಗಲ್ಲ ಸರ್. ನಾನು ಎಷ್ಟೋ ಜನ ಕೇಳಿದೀನಿ ನಾನು ಈ ಬ್ಯಾಕ್ ಸ್ಪೈನ್ ಸರ್ಜರಿದು, ಅವ್ರ ಸರ್ಜರಿ ಆದ್ಮೇಲೆ ಅವ್ರು ಅನುಭವಿಸ್ತಾರ ನೋವು ಹೇಳಕ್ಕಾಗಲ್ಲ ಸರ್. 2 ಸರಿ 3 ಸರಿ 4 ಸರಿ ಎಲ್ಲ ಖಂಡಿತ ಸರ್. ನಾನು ಲಕ್ಕಿ ಅನ್ಕೊಂಡಿದ್ದೀನಿ ಸರ್ ಆಕ್ಚುಲಿ. ಸರ್ ಭಗವಂತನ ಅನುಗ್ರಹ ಇದ್ರೇನೆ ವಾಸಿ ಆಗೋದು. ಡಾಕ್ಟರ್ಗಳೆಲ್ಲ ಒಂದು ಮೀಡಿಯಂ ಅಷ್ಟೇ. ಯಾರೇ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಲಿ, ನಾನೇ ಕೊಡ್ಲಿ, ಯಾರೇ ಕೊಡ್ಲಿ, ಡಾಕ್ಟರ್ಸ್ ಒಂದು ಮೀಡಿಯಂ. ವೈದ್ಯ ನಾರಾಯಣ ಅಂತ ಹೇಳ್ತಾರೆ, ಬಟ್ ವಿ ಆರ್ ಜಸ್ಟ್ ಎ ಮೀಡಿಯಂ ವೇರ್ ಗಾಡ್ ಈಸ್ ಬ್ಲೆಸ್ಸಿಂಗ್ ಆನ್ ದ ಪೇಷಂಟ್. ಅದು ಕರೆಕ್ಟ್ ಸರ್. ನಾನು ಅದೇ ಹೇಳಿದ್ನಲ್ಲ ಸರ್, ನೀವು ದೇವ್ರ ರೂಪದಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸರ್ ನೀವು ದೇವ್ರು ಅಂತ ಹೇಳ್ತಾ ಇಲ್ಲ ಸರ್. ನಾನು ಈಗ ನಂಬಿಕೆ ಅನ್ನೋದು ನಮ್ಮ ದೇವ್ರು ಸರ್. ಹೌದು. ಸೊ ನಾವು ನಿಮ್ಮ ಹತ್ರ ನಂಬಿಕೆ ಇಟ್ಕೊಂಡು ಬಂದ್ವಿ. ಅದು ದೇವರು ನಿಮ್ಮ ರೂಪದಲ್ಲಿ ಬಂದು, ದೇವ್ರು ನಿಮ್ಮ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡಿದಾನೆ ಅಂತಂದ್ರೆ ವೈದ್ಯ ನಾರಾಯಣ ಅಂತಾರಲ್ಲ ಸರ್, ಹಾಗಾಯ್ತು ಹಿಂಗ್ ಹೇಳ್ತಾರೆ. ಬಟ್ ಭಗವಂತನ ಅನುಗ್ರಹ ಬೇಕು, ಅದಕ್ಕೆ ವಾಸಿ ಆ ಪೇಷಂಟ್ ವಾಸಿ ಆಗ್ಬೇಕಂದ್ರೆ ಬ್ಲೆಸ್ ಮಾಡಿರ್ಬೇಕು. ನೀವು ಹೇಳ್ತಾರೆ ಬ್ಲೆಸ್ ಆಗಿದೆ ಭಗವಂತನ, ಅದರಿಂದ ವಾಸಿ ಆಗಿದೆ. ಖಂಡಿತ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಏನ್ ಕ್ರೆಡಿಟ್ ತಗೊಳ್ಳೋಣ ಸರ್? ಕ್ರೆಡಿಟ್ ಎವ್ರಿಥಿಂಗ್ ಗೋಸ್ ಟು ಗಾಡ್ ಓನ್ಲಿ. ಖಂಡಿತ ಸರ್, ಆಲ್ ಕ್ರೆಡಿಟ್ ಗೋಸ್ ಟು ಗಾಡ್. ಸರ್ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಂಬರ್ ದಯವಿಟ್ಟು ಹಾಕಿ ಸರ್. ನನ್ನ ನಂಬರ್ ಹಾಕಿ ಸರ್. 100 ಜನ ಕಾಲ್ ಮಾಡ್ಲಿ, ನಾನು ಬೇಸರ ಮಾಡ್ಕೊಳ್ಳಲ್ಲ ಸರ್. ಯಾಕೆಂದ್ರೆ ನನಗೆ ಓದು ಜೀವ ಬಂದಂಗಾಯ್ತು ಸರ್ ಆಕ್ಚುಲಿ. ಸೊ ನಾನು ಇವತ್ತು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಈಗಲೂ ಹೇಳ್ತಾರೆ ಸರ್ ಸುಮಾರು ಜನ, ನಮ್ಮ ಅಣ್ಣದಿರೆಲ್ಲ ಹೇಳ್ತಾರೆ, ಅಪ್ಪ ನೀನ್ ಏನು ಮಾಡ್ಬೇಡಪ್ಪ, ಈಗ ಆಲ್ರೆಡಿ ಸುಮಾರು ತಿಂಗಳು ನೀನು ಒದ್ದಾಡ್ಬಿಟ್ಟಿದೀಯಾ, ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ, ಏನು ಮಾಡಕ್ ಹೋಗ್ಬೇಡ, ನೀನು ಸುಮ್ನೆ ಬಂದು ಲೇಬರ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂತ. ಲೇಬರ್ಗಳು ಸಿಗಲ್ಲ ಸರ್ ಈಗ, ಏನ್ ಮಾಡೋದು ಹೇಳಿ. ಸೊ ಹಾಗಾಗಿ ನಾನು ಇವಾಗ ಹೊಲದಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಟ್ರೀಟ್ಮೆಂಟ್ ತಗೊಂಡು ನನ್ಗೆ ನೀವೇ ಸಾಕ್ಷಿ, ನಾನೇ ಸಾಕ್ಷಿ ಸರ್. ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗಿದ್ದೀನಿ ಅಂತ ಬೆಳಗ್ಗೆ. ಸೊ ಕೆಲವ್ರು ಏನಂದ್ರೆ 4 ತಿಂಗಳಾಯ್ತು, 3 ತಿಂಗಳಾಯ್ತು, 5 ತಿಂಗಳಾಯ್ತು, ನಂಗೆ ವಾಸಿ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಏನಂತಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋ ಜೊತೆಗೆ ಡಯಟ್ ಫಾಲೋಅಪ್ ಮಾಡಿ, ದಯವಿಟ್ಟು ಡಯಟ್ ಫಾಲೋಅಪ್ ಮಾಡಿ, ನಿಮ್ಗೆ ಖಂಡಿತ ವಾಸಿ ಆಗುತ್ತೆ ಅಂತ ನಾನು ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ದೀನಿ ನಿಮ್ಮ ಅನುಭವನ. ಸರ್ ಇನ್ನೂ ಚೆನ್ನಾಗಿ, ಇನ್ನೂ ಎಲ್ಲ ಕಾಯಿಲೆಗಳು ಏನು ಫ್ಯೂಚರ್ ಯಾವುದು ಬರ್ದಂಗಿರ್ಲಿ ಸರ್. ನಾನು ಇಲ್ಲಿ ಬಂದೆ, ನಾನು ನಮ್ಮ ಅಕ್ಕ ಅವ್ರ ಅತ್ತೆ ಬಂದ್ಬಿಟ್ಟು ಆಕ್ಚುಲಿ ಇದು ಮಂಡಿ ನೋವು, ಅವ್ರಿಗೆ ಇಂಜೆಕ್ಷನ್ಸ್ ಎಲ್ಲ ತಗೊಂಡು ಹೋದ್ರು. ಈಗ ಟ್ರೀಟ್ಮೆಂಟ್ ತಗೊಂಡು ಅವ್ರು ಹೋದ್ರು. ನಾನು ಹೋಗ್ಬಿಡಿ ನೀವು, ನಾನು ಟ್ರೀಟ್ಮೆಂಟ್ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಳ್ಸಿಕೊಟ್ಬಿಟ್ಟೆ. ಸೊ ಇಷ್ಟೇ ಸರ್. ನೀವು ಚೆನ್ನಾಗಿ, ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ ಸರ್. ಏನ್ ಡಯಟ್ ಹಿಡಿದಿರೋ ಅದನ್ನ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಮಾಡ್ಕೊಂತ ಹೋಗಿ. ಯಾವಾಗಲೋ ಒಂದ್ಸರಿ, ವರ್ಷಕ್ಕೊಂದ್ಸರಿ ಸ್ವಲ್ಪ ಆಲ್ಟರ್ ಆದ್ರೂ ಪರವಾಗಿಲ್ಲ.
ಸೊ ಕಂಪ್ಲೀಟ್ ಆಗಿ ಹಿಂಗೆ ಪ್ರಿವೆನ್ಷನ್ ಆಗಿರುತ್ತೆ ಅಂತ ಹೇಳ್ತಾ ಈಗ ಒಂದಷ್ಟು ಜನ ಬಂದ್ರು ಸರ್, ಇವ್ರು ಯಾರು ಪೇಷಂಟ್ಸ್ ಎಲ್ಲ ಇದ್ರು ಇಲ್ಲಿ. ನಮ್ಮ ಅಕ್ಕ ಹೇಳ್ತಾರೆ, ನೋಡೋ ಇವನು ಎಕ್ಸಾಂಪಲ್ ಇದ್ದಾನೆ, ಏನ್ ಇವ್ನು ಹೇಳ್ತಾನೆ ನೋಡಿ ಕೇಳಿ ಅಂತಂತ. ಯಾರು ಸರ್? ಈಗ ಪ್ರಮೀಳಾ ಎನ್ ಅಂತ ಬಂದಿದ್ರು, ಮಂಡಿ ನೋವು, ನಮ್ಮ ಅತ್ತೆಯವ್ರ ಅತ್ತೆ, ನಮ್ಮ ಅಕ್ಕವ್ರ ಅತ್ತೆ. ಸೊ ಅವರು ಹೇಳ್ತಾ ಇದ್ರು, ನಮ್ಮ ಅಕ್ಕ ಹೇಳ್ತಾ ಇದ್ರು, ಇವನು ಎಕ್ಸಾಂಪಲ್ಸ್ ನೋಡಿ. ಅವ್ರು ಲಂಡನ್ ಅಲ್ಲಿ ಸರ್ ಇರೋದು, ನಮ್ಮ ಭಾವ ನಮ್ಮ ಅತ್ತೆ ಇಬ್ರು ಬಂದಿದ್ರು. ಸೊ ಅವರು ಏನೋ ಆಲ್ಟರ್ನೇಟ್ ನಾನು ಫೋನ್ ಮಾಡಿ ಎಲ್ಲ ಹೇಳ್ತಾ ಇದ್ದೀನಿ, ನಿಮ್ದೆಲ್ಲ ಹೇಳಿದ್ದೀನಿ ಸರ್ ಅವ್ರಿಗೆ. ಸೊ ಹಾಗಾಗಿ ಮೊನ್ನೆ ಅಪಾಯಿಂಟ್ಮೆಂಟ್ ತಗೊಂಡು, ನನಗೆ ಅಪಾಯಿಂಟ್ಮೆಂಟು ಲೇಟಾಗಿ ಸಿಗುತ್ತೆ ಅಂತ ನಾನೇನು ಮಾಡಿದೆ, ಈ ಥರ ಫಸ್ಟ್ ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ಅದಾದಮೇಲೆ ಅವತ್ತು ಜೊತೆಗೆ ನನಗೂ ಅವ್ರಿಗೂ ಕೊಡಿ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.